ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇಟ್ ಬಂದು 19 ಜಾನ್. ಸೊ ಇವತ್ತು ಅಮಾವಾಸ್ಯೆ, ಲೈಕ್ ಇವತ್ತೊಂದು ಸ್ಪೆಷಲ್ ಅಮಾವಾಸ್ಯೆ. ಸೊ ಅದು ಯಾವ ಅಮಾವಾಸ್ಯೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡೋಣ ಯಾರ್ಯಾರೆಲ್ಲ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಸೊ ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅಂದರೆ ನೀವು ಏನೇನು ಮಾಡಿದ್ರಿ ಅಮಾವಾಸ್ಯೆ ದಿನ. ಸೊ ಇದು ಬಂದು ಲೈಕ್ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು. ಸೊ ಚಾಮುಂಡೇಶ್ವರಿ, ಕಬಾಳಮ್ಮ, ಲೈಕ್ ಆ ಥರ ಎಕ್ಸೆಟ್ರಾ. ಸೊ ನಾನು ಬಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ, ಅಂದರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ದೆ. ಸೊ ಅದು ಬಂದು ಮೈಸೂರಲ್ಲಿರೋದು, ಲೈಕ್ ಚಾಮುಂಡೇಶ್ವರಿ ಬೆಟ್ಟ ಅಲ್ಲ, ಚಾಮುಂಡೇಶ್ವರಿ ಟೆಂಪಲ್ಲು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ತು. ಸೊ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸೋದು, ಒಂದು ಪೂಜೆ ಬರೆಸಿದ್ದು. ಸೊ ಲೈಕ್ ದಟ್ ಆ ಥರ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸೋ ಥರ ಪೂಜೆಗೆಲ್ಲ ಕೊಟ್ಟಿದ್ವಲ್ಲ. ಸೊ ಹಂಗಾಗಿ ಹೋಗಿ ಹೊತ್ತಿನಂತೆ ಅರ್ಲಿ ಮಾರ್ನಿಂಗ್ ನನ್ನ ಡೇ ಹೇಗಿತ್ತು ಅಂದರೆ ಆಲ್ಮೋಸ್ಟ್ 4:30 ಹಂಗೆ ಎದ್ದು ರೆಡಿಯಾಗಿ ಹೊರಟು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 2:30 ಹಂಗೆ ಇಲ್ಲಿ ಮನೆ ಹತ್ರ ಬಂದಿತ್ತು. ಸೊ ಮನೆ ಹತ್ರ ಬಂದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ. ಸೊ ಸ್ವಲ್ಪ ಬ್ಯುಸಿ ಆಗಿದೆ, ಶೆಡ್ಯೂಲ್ ಫುಲ್ ಬ್ಯುಸಿ ಇತ್ತು. ಸೊ ಆ ಕ್ಲಿಪ್ಸ್ಗಳನ್ನ ಹಾಕ್ತೀನಿ, ಸೊ ನೋಡ್ಕೊಬನ್ನಿ, ಸಿಗ್ತೀನಿ ಆಮೇಲೆ. ಸೊ ಇವಾಗ ನೀವು ನೋಡ್ತಾರ ವೀಡಿಯೋ ಅಂದರೆ ಮುಂದಕ್ಕೆ ಕ್ಲಿಪ್ಸ್ ಬರುತ್ತೆ. ಸೊ ಅದ್ರದ್ದು ಟೆಂಪಲ್ದು ಏನಾರು ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದರಿಂದ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವು ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡ್ಬೋದು. ಸೊ ಇವಾಗ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಕಸ್ತೂರಿಕಾ ತಿಲಕಭೂಷಪಾಲದೇಶೆ ಮಾಂಗಲ್ಯ ಸೂಚಕ ಸಂಗಮಯಾಮಿ ಮಹಾದೇವಿ ನಮಃ. ಸಮರ್ಪಯಾಮಿ ಗಂಡೇ ವಿಲೇಪೈತುಂಬರ ದೇಹರಿದ್ರ ದಾರಿದ್ರ ದುಃಖವೈದಂ ಪರಿಮೋದಯಾಶು ಕಸ್ತೂರಿಕಾ ತಿಲಕಭೂಷಪಾಲದೇಶೆ ಮಾಂಗಲ್ಯ ಸೂಚಕ ಸುಕುಂಕುಮ ಅರ್ಪಯಾಮಿ ಮಹಾದೇವಿ ನಮಃ. ಹರಿದ್ರಾದಿ ಮಂಗಲ ದ್ರವ್ಯಾಣಿ ಸಮರ್ಪಯಾಮಿ ಗಂಡೇ ವಿಲೇಪೈತುಂಬರ ದೇಹರಿದ್ರಾಂ ದಾರಿದ್ರ ದುಃಖವೈದಂ ಪರಿಮೋದಯಾಶು ಕಸ್ತೂರಿಕಾ ತಿಲಕಭೂಷಪಾಲದೇಶೆ ಮಾಂಗಲ್ಯ ಸೂಚಕಂ ಸಮರ್ಪಯಾಮಿ ಮಹಾದೇವಿ ನಮಃ. ಪುಷ್ಪಾಣಿ ಸಮರ್ಪಯಾಮಿ ಪದಾಂಗ ಪೂಜಾಂ ಕರಿಷ್ಯೆ. ಓಂ ಬ್ರಾಹ್ಮೇ ನಮಃ, ಮಾಹೇಶ್ವರಿ ನಮಃ, ಕೌಮಾರಿ ನಮಃ, ವೈಷ್ಣವ್ಯೇ ನಮಃ, ವಾರಾಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಗೌಂ ರಜತಾಜಲ ಶೃಂಗಾರ ಮಧ್ಯಸ್ಥಾಯೈ ನಮೋ ನಮಃ. ಹಿಮಾಚಲ ಮಹಾವಂಶಪಾವನಾಯೈ ನಮೋ ನಮಃ. ಶಂಕರಾರ್ಧಾಂಗ ಸೌಂದರ್ಯ ಶರೀರಾಯೈ ನಮೋ ನಮಃ. ಲಸನ್ಮರ್ಚ ವಿಗ್ರಹಾಯೈ ನಮೋ ನಮಃ. ಮಹಾಧಿಯ ಸೌಂದರ್ಯ ಲಾವಣ್ಯಾಯೈ ನಮೋ ನಮಃ. ಪ್ರಿಯಾಂಕಶೇಖರ ಪ್ರಾಣವಲ್ಲಭಾಯೈ ನಮೋ ನಮಃ. ಸದಾ ಪಂಚಾದಶಾತ್ಮೈಕಸ್ವರೂಪಾಯೈ ನಮೋ ನಮಃ. ವಜ್ರಮಾಣಿಕಗಂಡ ಕಿರೀಟಾಯೈ ನಮೋ ನಮಃ. ಕಸ್ತೂರಿಯಾಯೈ ನಮೋ ನಮಃ. ಭಸ್ಮರೇಖಾಂಗಿತ ಸನ್ಮಸ್ತಕಾಯೈ ನಮೋ ನಮಃ. ಗಜಾಂಬೋರ್ಲೋಚನಾಯೈ ನಮೋ ನಮಃ. ಶರಶ್ಚಾಂಪೇ ಪುಷ್ಪಾವನಾಸಿಕಾಯೈ ನಮೋ ನಮಃ. ಅಸತ್ಕಾಜನತಾಡಕಲಾಯೈ ನಮೋ ನಮಃ. ಮಣಿದರ್ಪಣಸಂಕಾಶಕಪೋಲಾಯೈ ನಮೋ ನಮಃ. ತಾಂಬೂಲಪೂರ್ಣಸ್ಮಿರವದನಾಯೈ ನಮೋ ನಮಃ. ಸುಭಗ್ವದಾಡಿಮೇಂದಿರದನಾಯೈ ನಮೋ ನಮಃ. ತಂಬೂಪೂರಸಮಚ್ಚಾಯಕಂದರಾಯೈ ನಮೋ ನಮಃ. ಸ್ಥೂಲಮುಕ್ತಾಫಲೋದಾರ ಸುಹಾರಾಯೈ ನಮೋ ನಮಃ. ಗಿರೀಶಬದ್ಧಮಾಂಗಲ್ಯಮಂಗಲಾಯೈ ನಮೋ ನಮಃ. ಪದ್ಮಪಾಶಾಂಗರಾಬ್ಜಾಯೈ ನಮೋ ನಮಃ. ಪದ್ಮಕೈರವಂದಾರ ಪುಲ್ಲಿಗಂಧಗಳು ಪದ್ಮಕೈರವಂದಾರಮಾಲಿನ್ಯೈ ನಮೋ ನಮಃ. ಸುವರ್ಣ ಕುಂಭಯುಗ್ಮವಸುಭುಜಾಯೈ ನಮೋ ನಮಃ. ರಮಣೀಯದುರ್ಭಾವ ಸಂಯುಕ್ತಾಯೈ ನಮೋ ನಮಃ. ಕನಕಾಂಗದ ಕೇಯೂರ ಕನಕಾಂಗದ ಕೇಯೂರ ಪುರುಷಾಯೈ ನಮೋ ನಮಃ. ಬೃಹತ್ಸುರಸಂದರ್ಶನಾಯೈ ನಮೋ ನಮಃ. ಸಜ್ಜಗನಾಯೈ ನಮೋ ನಮಃ. ಸೌಭಾಗ್ಯದಾದ ಶೃಂಗಾರ ಪ್ರತಿಮಾಯೈ ನಮೋ ನಮಃ. ದಿವ್ಯಭೂಷಣ ಸಂದೋಹರಂಜಿತಾಯೈ ನಮೋ ನಮಃ. ಪಾರಿಜಾತನಾದಿಕ್ಯ ಪದಾಬ್ಜಾಯೈ ನಮೋ ನಮಃ. ಲೋಪಾಮುದ್ರಾ ಶ್ರೀಮಚ್ಚರಣಾಯೈ ನಮೋ ನಮಃ. ಸಾ ಸೌಂದರ್ಯ ಶರೀರಾಯೈ ನಮೋ ನಮಃ. ಭಾವನಾಮಾತ್ ಸಂತೋಷದಯಾಯೈ ದೀಪಂ ಸಮುಜ್ವಲಮಹಂ ಮೃದುದೇ ದದಾಮಿ ನಾನೇ ನಗಚ್ಚತಿ ಮಹೀಯರ್ವಂ ಸಕಾರಃ ವಿಶ್ವೇ ಜಗಾವಗದಾಕ್ಷರನಿರ್ಜರಾಕ್ಷ ಆಪಸ್ತುಜಂತು ಮಮ ರುತ್ತಮದೇ ಪ್ರಕಾಶಂ. ಏಕಾಗ್ರಂ ದೃಶ್ಯಾಮಿ ದೌರ್ಯವಾನ್ ಮಧ್ಯಾಹ್ನಂ
ಸೊ ಗಾಯ್ಸ್ ಕ್ಲಿಪ್ಸ್ ಎಲ್ಲ ಹೇಗಿತ್ತು? ಸೊ ಒಂದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಆ್ಯಕ್ಚುಲಿ ವಿಡಿಯೋ ಫಾರ್ಮೆಟ್ ಎಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೆಗ್ದಿದ್ದೀನಿ. ಫುಲ್ ರಶ್ ಇತ್ತು ಟೆಂಪಲ್ಲು. ಸೊ ಹಂಗಾಗಿ ಫುಲ್ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಲೈವಾಗಿ ನಾನು ವ್ಲಾಗ್ ಥರನೂ ಏನೂ ಮಾಡೋಕ್ಕಾಗಿಲ್ಲ. ಸೊ ಮುಂದೆ ಬರೋ ದಿನಗಳಲ್ಲಿ ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಮತ್ತು ಈ ದೇವಸ್ಥಾನದ ಬಗ್ಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ ಡೆಪ್ತಾಗಿ ವಿಡಿಯೋ ಮಾಡೋಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಇರುತ್ತೆ, ಓಪನ್ ಇರುತ್ತೆ, ಆನಲ್ಲೇ ಇರುತ್ತೆ, ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಸೊ ರಿಪ್ಲೈ ಮಾಡದಿರೋ ಥರ ಯಾವುದೇ ಥರ ಸಂದರ್ಭ ಇಲ್ಲ. ಲೈಕ್ ನೀವೇನೇ ಹಾಕಿದ್ರು ನಾನು ಪಾಸಿಟಿವ್ ಆಗಿ ತಗೊಂಡು ನಾನು ರಿಪ್ಲೈ ಕೊಡ್ತೀನಿ. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಇವತ್ತಿಂದು ಓಕೆ ಆಯಿತು, ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು 6 ಗಂಟೆಗೆ ಬಿಗ್ ಬಾಸು ಗ್ರ್ಯಾಂಡ್ ಫಿನಾಲೆ ಇತ್ತು. ಸೊ ನಾನು ಬ್ಯುಸಿ ಇದ್ದೆ, ಟೋಟಲಿ ಬ್ಯುಸಿ ಇದ್ದೆ. ಆಲ್ಮೋಸ್ಟು ಇವತ್ತು ನಾನು ಮುಗಿಸ್ಕೊಂಡು ವ್ಲಾಗ್ ಎಡಿಟ್ ಮಾಡೋದಿತ್ತು. ಸೊ ವ್ಲಾಗು ಎಡಿಟ್ ಕೂಡ ಮಾಡೋದಾಗಿರಲಿಲ್ಲ. ಸೊ ಆಲ್ಮೋಸ್ಟು ನೀವು ನಂಬಲ್ಲ 6:30 ಹಂಗೆ ನಾನು ವ್ಲಾಗ್ ಎಡಿಟಿಂಗ್ ಕೂತ್ಕೊಂಡಿದ್ದು. ಸೊ ವ್ಲಾಗ್ ಎಡಿಟ್ ಮಾಡಿ ಲೈಕ್ ನಂದು ಬಂದು 10 GB ಏನೋ ಬಂತು ಫಾರ್ಮೆಟ್, ಅಂದರೆ ವೀಡಿಯೋ ಫಾರ್ಮೆಟು, ಅಂದರೆ ಕಂಪ್ಲೀಟ್ ವೀಡಿಯೋ ಫೈಲು. ಸೊ 10 GB ಅಪ್ಲೋಡ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ಬೇಕು ಅಂತ ನಿಮಗೆ ಗೊತ್ತು. ಸೊ ನಾನು ಶಾಪು ಕೂಡ ನೋಡ್ಕೋಬೇಕಿತ್ತು, ಪ್ಲಸ್ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕಿತ್ತು. ಸೊ ಇದೆಲ್ಲ ಒಂದು ಸ್ವಲ್ಪ ಟೈಟ್ ಐತೆ ಶೆಡ್ಯೂಲು. ಸೊ ಪರವಾಗಿಲ್ಲ, ಅಟ್ ಎನಿ ಕಾಸ್ಟ್ ಇವತ್ತು 8 o'clock ಅಷ್ಟಲ್ಲಿ ಬಿಡಲೇಬೇಕು. ಇಫ್ ಇನ್ ಕೇಸ್ 8 o'clock ಅಷ್ಟಲ್ಲಿ ಆಗಲಿಲ್ಲ ಅಂದರೆ 8:30 ಮ್ಯಾಕ್ಸಿಮಮ್ ಟೈಮ್, 8:30 ಅಷ್ಟರಲ್ಲಿ ಇವತ್ತಿನ ಬ್ಲಾಗ್ ಅಪ್ಲೋಡ್ ಆಗಲೇಬೇಕು ಅಟ್ ಎನಿ ಕಾಸ್ಟ್ ಅಂದ್ಬಿಟ್ಟು ಒಂದು ಹಠ ತಗೊಂಡು ಲೈಕ್ ಆಲ್ಮೋಸ್ಟು 7:10 ಹಂಗೇನೋ ಮುಗಿಸ್ದೆ ಕಂಪ್ಲೀಟಾಗಿ ಎಡಿಟಿಂಗ್ ಮಾಡೋದೆಲ್ಲ ಮುಗಿಸಿ. ಸೊ 7:10 ಹಂಗೆ ಅಪ್ಲೋಡ್ಗೇನೋ ಕೊಟ್ಟು 7:12 or 7:15 ಸಮಥಿಂಗ್ ಅಪ್ಲೋಡ್ ಏನೋ ಕೊಟ್ಟಿದ್ದು. ಸೊ ಅದು ಬಂದು ಆಲ್ಮೋಸ್ಟು 1 hour 5 minutes ಆ ಥರ ರೇಂಜಲ್ಲಿತ್ತು. ಸೊ ಒಂದು ಸ್ವಲ್ಪ ಯಾವ ಸ್ಪಾಟಲ್ಲಿ ಕರೆಕ್ಟಾಗಿ ವೈಫೈ ಸಿಗ್ತಿದೆ ಎಲ್ಲ ಹುಡುಕಿ ಒಂದು ಸ್ವಲ್ಪ ಒದ್ದಾಡಿ ಸೊ ಅಟ್ ಎನಿ ಕಾಸ್ಟ್ ವೀಡಿಯೋ ಅಪ್ಲೋಡ್ ಆಗಲೇಬೇಕು. ಯಾಕಂದರೆ ವಿತಿನ್ 9 o'clock ಅಷ್ಟೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಡೈಲಿ ವ್ಲಾಗ್ ಸಿಗುತ್ತೆ ಅಂತ ಒಂದು ಪ್ರಾಮಿಸ್ ಮಾಡಿದ್ದೆ. ಮುಂಚೆ ವೀಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಸಿಕ್ಕಿರುತ್ತೆ. ಸೊ ಹಂಗಾಗಿ ಮಾಡಲೇಬೇಕು ಅಂತ ಹಠ ಚಲಾಯಿಸ್ಕೊಂಡು ಕೂತ್ಕೊಂಡೆ. ಲೈಕ್ ಆಲ್ಮೋಸ್ಟು ನೀವು ನಂಬಲ್ಲ 7:56ಗೇನೋ 7:58 ಕಂಪ್ಲೀಟಾಗಿ ಲೈಕ್ ಅಪ್ಲೋಡ್ ಆದಮೇಲೆ ಅದು ಏನಾಗುತ್ತೆ, ನಿಮ್ಮದು ಕ್ವಾಲಿಟಿ ಚೆಕಿಂಗ್ ಹೋಗುತ್ತೆ. ಸೊ ಕ್ವಾಲಿಟಿ ಚೆಕಿಂಗ್ ಪ್ರೊಸೆಸಿಂಗ್ ಬಿದ್ದಾಗ ಏನಾಗುತ್ತೆ, ನಿಮ್ಮದು HD ಆ ಥರ ಎಲ್ಲ ಬರುತ್ತೆ. HD 4K ನಂದು 3 ಟೈಪ್ಸಲ್ಲಿ ಇದಾಗುತ್ತೆ. ಲೈಕ್ SD ಅಂದರೆ ನಾರ್ಮಲ್ ವೀಡಿಯೋ, ನಾರ್ಮಲ್ ಫೋನು ಅಥವಾ ನಾರ್ಮಲ್ ಕ್ಲಾರಿಟಿ ಇದ್ದರೆ SD ಹೋಗುತ್ತೆ. HD ಬಂದು ಒಂದು ಸ್ವಲ್ಪ ಹೈ ಕ್ವಾಲಿಟಿ, ನಾನು ಬಂದು 4K ಕ್ವಾಲಿಟಿಲಿ ಕೊಡ್ತಾರದು ನಿಮಗೆ ವೀಡಿಯೋಸ್ ಎಲ್ಲ. ಸೊ 3 ಸ್ಟೆಪ್ ಇರುತ್ತೆ. HD ಬೇಗ ಹೋಗುತ್ತೆ, ಯಾವುದೋ ಒಂದು 5 minutes to 10 minutes, 10 minutes ಇರಲ್ಲ, 5 to 8 minutes ಅಷ್ಟೇ ಅದು ಕಂಪ್ಲೀಟ್ ಪ್ರೊಸೆಸಿಂಗ್ ಆಗುತ್ತೆ. 4K ಅಲ್ಲಿ ಬೇಕು ಅಂದರೆ ನಿಮ್ಮ 15 to 20 minutes, ನಿಯರ್ಲಿ 30 minutesವರೆಗೂ ಅದು ಪ್ರೊಸೆಸಿಂಗ್ ತಗೊಳುತ್ತೆ. ಸೊ ಯಾಕಂದರೆ ಅದು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನಾನು ಅಪ್ಲೋಡ್ ಆಗಿದ್ದು ಗೈಸ್ 7:20 ಅಂದರೆ 7:58ಗೆ. ಸೊ ನಾನು ಬಂದು ಟೈಮರ್ ಹಾಕಿರ್ತೀನಿ. ಸೊ 8 o'clock ಕರೆಕ್ಟಾಗಿ ಅಪ್ಲೋಡ್ ಆಗಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ಕರೆಕ್ಟಾಗಿ 8 o'clock ಅಪ್ಲೋಡ್ ಆಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟು ನಾನು 8:30 ಹಂಗೆ ಶಾಪು ಕ್ಲೋಸ್ ಮಾಡೋ ಸ್ವಲ್ಪ ಟೈರ್ಡ್ ಆಗಿತ್ತು. ಸೊ ಸ್ವಲ್ಪ ಲೋ ಆಗಿದ್ದೆ, ಟೈರ್ಡ್ ಆಗಿದ್ದೆ, ಲೋನು ಕೂಡ ಆಗಿದ್ದೆ. ಸೊ ಹಾಗಾಗಿ ಶಾಪ್ನು ಕ್ಲೋಸ್ ಮಾಡಿ ಬಂದು ಬಿಗ್ ಬಾಸ್ ಎಲ್ಲ ನೋಡಿ ಕ್ರೇಜಿ ಲೆವೆಲಲ್ಲಿತ್ತು ಬಿಗ್ ಬಾಸ್ ಮಾತ್ರ. ಸೊ ಫಸ್ಟು ನೀವು ಆಲ್ಮೋಸ್ಟ್ ಅಲ್ಲೆಲ್ಲ ಬಿಗ್ ಬಾಸ್ ನೋಡಿರ್ತೀರ. ಸೊ ಫಸ್ಟು ಧನುಷ್ ಅವ್ರನ್ನ ಆಚೆ ಕರೀತಾರೆ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಧನುಷು ಇನ್ನು ಟಾಪ್ 3 ಅಥವಾ ಟಾಪ್ 4ಅಲ್ಲಿ ನೋಡೋಕ್ಕೆ ಇಷ್ಟಪಡ್ತಿದ್ದೆ ಧನುಷ್ನ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ನೆಕ್ಸ್ಟೇ ರಘು ಅವ್ರನ್ನ ಆಚೆ ಕರೀತಾರೆ. ಅದು ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ರಘು ತುಂಬ ಡಿಸರ್ವಿಂಗ್ ಇದ್ದರು ಟಾಪ್ 4ಅಲ್ಲಿ ನೋಡೋ ಅಂಥ ಕ್ಯಾಂಡಿಡೇಟು ಇಬ್ಬರೂ. ಸೊ ಅವರಿಬ್ಬರೂ ಆಚೆ ಕರೆದ್ರು. ಸ್ವಲ್ಪ ಬೇಜಾರಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ವೋಟಿಂಗ್ ಪ್ರಕಾರ ಹೋದರು. ವೋಟಿಂಗ್ ಪ್ರಕಾರ ಅವರಿಬ್ಬರನ್ನ ಆಚೆ ಕರೆದ್ರು. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಹೋಯಿತು. ಲೈಕ್ ಇವತ್ತು ನೈಟು ಫುಲ್ಲು ಇರುತ್ತೆ ಗೈಸ್, ಫುಲ್ ಕ್ರೇಜಿ ಲೆವೆಲಲ್ಲಿ ಇರುತ್ತೆ. ಫ್ಯಾನ್ಸ್ ಮಾತ್ರ ಗಿಲ್ಲಿಗೆ, ಅವನು ಮಾತ್ರ ಫುಲ್ಲು ಗಿಲ್ಲಿಯವರು
ಕ್ರೇಜಿ ಲೆವೆಲಲ್ಲಿ ಖುಷಿ ಪಡ್ತಾರೆ ಅಂದ್ಕೊಳ್ಳಿ. ಲೈಕ್ ಇವತ್ತು ಪೂರ್ತಿ ನಿದ್ದೆ ಮಾಡೋದೇ ಡೌಟ್. ಅವರು 2 to 3 days ಬೇಕು ಅರಗಿಸ್ಕೋಬೇಕು ಅಂದರೆ, ಯಾಕಂದರೆ ಅವರು ಫಸ್ಟು ಇನ್ಸ್ಟಾಗ್ರಾಮ್ ಪೇಜನ್ನು ನೋಡಿದ್ರೆ ಆಲ್ಮೋಸ್ಟ್ 1.6 to 1.7 ಮಿಲಿಯನ್, ಇಯರ್ಲಿ 1.7 ಮಿಲಿಯನ್ವರೆಗೂ ರೀಚ್ ಆಗಿದ್ದಾರೆ. ಸೊ ಕ್ರೇಜಿ ಲೆವೆಲ್ ಗೈಸ್. ಅವರು ಆ್ಯಕ್ಚುಲಿ ಇಲ್ಲಿ ಬಂದು ಬಿಗ್ ಬಾಸಲ್ಲಿ ಅವರು ಕಾವ್ಯ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದು 1 ಮಿಲಿಯನ್ ಆಗೋದ್ರೆ ಸಾಕು, ಲೈಕ್ ಕ್ರೇಜಿಯಾಗಿರುತ್ತೆ, ತುಂಬ ಖುಷಿ ಪಡ್ತೀನಿ ಅಂತ. ಅದಕ್ಕಿಂತ ಡಬಲ್ ಪಟ್ಟಷ್ಟು ಆಲ್ಮೋಸ್ಟ್ 1.7 ಮಿಲಿಯನ್ ಅಂದರೆ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ 250 ಸಮಥಿಂಗ್ ಇದ್ದಿದ್ದು, 250K ಸಮಥಿಂಗು. ಸೊ ಆ 250K ತೆಗೆದ್ರೂ 1.5 ಮಿಲಿಯನ್ ಹತ್ತತ್ರ ಇವಾಗ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1.5 ಕೋಟಿ ಜನ ಆಲ್ಮೋಸ್ಟ್ ನಿಯರ್ಲಿ. ಕ್ರೇಜಿ ಅಂದರೆ ಕ್ರೇಜಿ ಲೆವೆಲಲ್ಲಿ ಹೋಗಿದೆ. ಅದು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ಅದು ನೋಡಿದ ತಕ್ಷಣ. ಸೊ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ ತಕ್ಷಣ ಆಲ್ಮೋಸ್ಟ್ ಅಲ್ಲೂ ಖುಷಿಪಟ್ಟು ಆಲ್ಮೋಸ್ಟ್ ಅದಕ್ಕೆ ಮಿನಿಮಮ್ ಅಂದರೂ 3 to 5 hours ರೇಂಜ್ ಬೇಕು ಅವ್ನಿಗೆ ಅರಗಿಸ್ಕೋಬೇಕು ಅಂದರೆ. ಸೊ ಅದಾದಮೇಲೆ ಇಲ್ಲಿಂದ ಟ್ರಾವೆಲಿಂಗಲ್ಲಿ ಎಲ್ಲ ಕಂಪ್ಲೀಟಾಗಿ ಫ್ಯಾನ್ಸು ಹಾಯ್ ಬಾಯ್ ಎಲ್ಲ ಮಾತಾಡ್ಸೋದು, ಎಲ್ಲ ಕಡೆ ಬ್ಯಾನರ್ಸು, ಕಟ್ಔಟ್ಸು, ಅಭಿಷೇಕ ಅಲಿನ್ ಅಭಿಷೇಕ ಇದೆಲ್ಲ ಒಂದು ಸತಿ ನೋಡಿದಾಗ ಒಂದು ಸ್ವಲ್ಪ ಆಗೋಯ್ತಾನೆ ಫುಲ್ ಕಂಪ್ಲೀಟಾಗಿ. ಬ್ಲ್ಯಾಂಕ್ ಆಗೋದಂತೂ ಪಕ್ಕ. ಸೊ ಅದಾದಮೇಲೆ ಮನೆಗೆ ಹೋಗಿ ಸೆಟ್ಲ್ ಆದಮೇಲೆ ಒಂದು ಸ್ವಲ್ಪ ನೋಡೋಣ ಸೋಷಿಯಲ್ ಮೀಡಿಯಾನ ಅಂತ. ಇಫ್ ಇನ್ ಕೇಸ್ ಏನಾದ್ರು ಇವತ್ತು ತಗೊಂಡ್ರೆ ಮುಗಿತಿಲ್ಲ, ರೆಸ್ಟ್ ಮಾಡಿ ನಾಳೆ ಏನಾದರೂ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಏನಾದ್ರು ನೋಡಿ ಒಂದು ಸ್ವಲ್ಪ ಯಾವ ಥರ ಇತ್ತು ಅಂತ ಒಂದು ಸ್ವಲ್ಪ, ಯಾಕಂದರೆ ರೆಫರ್ ಮಾಡ್ತಾರೆ ಗೈಸ್. ಯಾಕಂದರೆ ಅವ್ನು ಬಂದು ಇದೇ ಫಸ್ಟು ರಿಯಾಲಿಟಿ ಶೋ ಅಲ್ಲ, ಅಥವಾ ಫುಲ್ ಬ್ಲ್ಯಾಂಕ್ ಅಥವಾ ಝೀರೋಯಿಂದ ಏನು ಇಷ್ಟು ರಿಯಾಲಿಟಿ ಶೋಗೆ ಬಂದಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತಿತ್ತು ಅವನಿಗೂ. ಸೊ ಎಲ್ಲ ನೋಡ್ಬಿಟ್ಟು ಒಂದು 3-4 ದಿನ ಫುಲ್ಲು ಫ್ಲ್ಯಾಟ್ ಆಯ್ತಾರೆ. ಸೊ ಫುಲ್ ಪ್ಲ್ಯಾನಿಂಗೇ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಒಂದು ಇನ್ನೂ ಒಂದು ಮೂವಿ ಯಾವುದೋ ಡಬ್ಬಿಂಗ್ ಏನೋ ಬಾಕಿ ಇದೆಯಂತೆ. ಸೊ ಅದು ಬ್ಯಾಕ್ ಅಂದರೆ ಇನ್ನೊಂದು ನ್ಯೂಸ್ ಬಿತ್ತು ಕಿವಿಗೆ. ಸೊ ಅದು ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆದರೆ ಅದೊಂದು ಫಸ್ಟ್ ಫಿಲಮ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಗಿಲ್ಲಿದ್ದು ಫಸ್ಟ್ ಫಿಲಮ್ ರಿಲೀಸ್ ಆಗೋ ಚಾನ್ಸಸ್ ಇದೆ. ಇನ್ನೂ ಸ್ವಲ್ಪ 1 to 3 months ಅಷ್ಟರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದಿನ್ನೂ ಕ್ಲಾರಿಟಿ ಇಲ್ಲ. ಸೊ ಕ್ಲಾರಿಟಿ ನಾನು 100% ಅಶ್ಯೂರೆನ್ಸ್ ಯಾರಿಗೂ ಕೊಡೋಲ್ಲ. ಸೊ ಕ್ಲಾರಿಟಿ ಸಿಕ್ಕರೆ ನಾನು ಅಪ್ಡೇಟ್ ಮಾಡ್ತೀನಿ ನನ್ನ ಬ್ಲಾಗಲ್ಲೇ. ಸೊ ಗೈಸ್ ಇವತ್ತಿಂದು ನಂದು ದಿನಚರಿ ಈಗಿತ್ತು. ಸೊ ಆಮೇಲೆ ವೀಡಿಯೋಸ್ ಎಲ್ಲ ಕ್ಲಿಪ್ಸ್ ಎಲ್ಲ ನೋಡಿದ್ರಲ್ಲ. ಸೊ ಆ ದೇವಸ್ಥಾನದ ಏನಾದ್ರು ಅಪ್ಡೇಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಫುಲ್ ಲಿಂಕು. ಸೊ ಲಿಂಕ್ ಫಾಲೋ ಮಾಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡ್ಬೋದು. ಮತ್ತು ಫೋನ್ ನಂಬರ್ ಕೂಡ ಸಿಗ್ಬೋದು ಮ್ಯಾಪಲ್ಲೇ, ಮೇ ಬಿ ನನಗೆ ಗೊತ್ತಿಲ್ಲ. ಲೈಕ್ ಫೋನ್ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಕೆಲವೊಂದು ಟೈಮ್ ಕ್ಲೋಸ್ ಇರುತ್ತೆ ಟೆಂಪಲು. ಸೊ ಫೋನ್ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು. ಸೊ ಫೋನ್ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಟೈಮಿಂಗ್ಸ್ ಏನಾದರೂ ಇದ್ದರೆ ಮ್ಯಾಪಲ್ಲಿ ಟೈಮಿಂಗ್ಸ್ ಫಾಲೋ ಮಾಡ್ಕೊಳ್ಳಿ. ಸೊ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ತುಂಬ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಲ್ಲೋದ್ರೆ ಆ ಸ್ಪಾಟ್ಗೆ. ನನಗೆ ಪರ್ಸ್ನಲಾಗಿ ಫೀಲ್ ಆಯಿತು. ಸೊ ಅದನ್ನು ನಾನು ನಿಮಗೆ ಹೇಳ್ತಾಯಿದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ನಾನು ಇವತ್ತಿನ ಲೈಫ್ ಸ್ಟೈಲ್ ಹೇಗಿತ್ತು ಅದನ್ನೇ ಎಕ್ಸ್ಪ್ಲೋರ್ ಮಾಡಿರೋದಷ್ಟೇ. ಸೊ ಎಕ್ಸ್ಪ್ಲೋರ್ ಮಾಡೋ ಜೊತೆಗೆ ಲಿಂಕ್ನು ಕೂಡ ನಾನು ಕೊಡೋಣ ಸಬ್ಸ್ಕ್ರೈಬರ್ಸ್ಗೆ ಅಂತ ಕೊಡ್ತಾ ಇರೋದು. ಅದು ಬಿಟ್ಟರೆ ಇದು ಯಾವುದೇ ರೀತಿ ಪ್ರಮೋಷನ್ ಆಗಲಿ ಇಮೋಷನ್ ಆಗಲಿ ಏನೂ ಇಲ್ಲ. ಸೊ ನನ್ನ ಪೇಜ್ ನೀವೇ ನೋಡ್ಬೋದು. 550ಗೆಲ್ಲ ನನಗೆ ಯಾರು ಪ್ರಮೋಷನ್ಸ್ ಕೊಡೋಲ್ಲ, 1000 ಸಬ್ಸ್ಕ್ರೈಬರ್ಸ್ಗೆ ಕೊಡೋಲ್ಲ. ಮಿನಿಮಮ್ 10 to 15K ಅಬೋವ್ ಇರಬೇಕು ಪ್ರಮೋಷನ್ಸ್ ಎಲ್ಲ ಸಿಗಬೇಕು ಅಂದರೆ. ಸೊ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ಇದು ಪ್ರಮೋಷನ್ ಅಂದ್ಕೊಂಡ್ರೆ ಸಾರಿ, ಇದು 100ಗಲ್ಲ 200 to 1000% ಇದು ಪ್ರಮೋಷನ್ ಅಲ್ಲ. ಸೊ ಇದು ನಾನು ಡೈಲಿ ಲೈಫ್ ಸ್ಟೈಲು. ಸೊ ಲೈಕ್ ಈ ಥರ ಹೋಗಿದ್ದೆ ಇವತ್ತು ಅಂತ ಹೇಳೋದ್ರ ಜೊತೆಗೆ ಅದು ವೀಡಿಯೋಸ್ ಎಲ್ಲ ಹಾಕಿದ್ನಲ್ಲ. ಸೊ ಹಾಗಾಗಿ ಯಾರಿಗಾದ್ರೂ ವಿಸಿಟ್ ಮಾಡಬೇಕು, ಚೆನ್ನಾಗಿದೆ ಟೆಂಪಲು ಅಂತ ಅನ್ಸಿದ್ರೆ ವಿಸಿಟ್ ಮಾಡಲಿ ಅಂತ ನಾನು ಲೊಕೇಶನ್ ಕೊಡ್ತಾ ಇರೋದು. ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಇದು. ಸೊ ಗೈಸ್ ಇವತ್ತಿಂದು ಇಷ್ಟಿತ್ತು. ಸೊ ಕ್ರೇಜಿ ಲೆವೆಲ್ ಇತ್ತು ಇವತ್ತಿನ ದಿನ ಮಾತ್ರ. ಫುಲ್ ಟಯರ್ಡ್ ಆಗೋಗಿದ್ದೀನಿ. ಸೊ ನೀವೇ ನೋಡ್ಬೋದು ಟಯರ್ಡ್ನೆಸ್ಸು ಮಕ್ಕದಲ್ಲಿ. ಸೊ ನಾಳೆಯಿಂದ ರೆಗ್ಯುಲರ್ ಸ್ಟಾರ್ಟ್ ಮಾಡಬೇಕು. ಜಿಮ್ಮಿಂದ ಹಿಡಿದು ಫುಲ್ ಕಂಪ್ಲೀಟಾಗಿ ಫುಲ್ ರೀಸ್ಟಾರ್ಟ್ ಮಾಡಲೇಬೇಕು. ಸೊ ನೋಡೋಣ ಗೈಸ್ ಏನಾಗುತ್ತೆ. ಸೊ ಸಿಗ್ತೀನಿ. ಲವ್ ಯು ಗೈಸ್. ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ ಬೆಳೆಯೋಣ ಅಂತ ಹೇಳ್ತಾ ಇನ್ನೂ ಕ್ರೇಜಿ ಲೆವೆಲ್ಗೆ ವ್ಲಾಗ್ಸ್ ಕೊಟ್ಟೇ ಕೊಡ್ತೀನಿ 100%. ಸೊ ಗೈಸ್ ಲವ್ ಯು, ಬಾಯ್, ಗುಡ್ ನೈಟ್.